ಪ್ರಿಯ ವೀಕ್ಷಕರೇ, ನಿಮಗೆಲ್ಲರಿಗೂ ನನ್ನ ನಮಸ್ಕಾರ ಮತ್ತು ಸಮೃದ್ಧಿ ಬ್ಲಾಗ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ಮನೆಮದ್ದು ಏನಂದರೆ, ಕೂದಲು ಉದ್ದವಾಗಿ ಬರೋಗೋಸ್ಕರ ಇನ್ನೊಂದು ಹೋಮ್ ರೆಮಿಡಿಯನ್ನು ನಾನು ತಿಳಿಸ್ತೀನಿ. ಇದನ್ನು ನೀವು ತಲೆಗೆ ಹಚ್ಕೊಂಡು ಶಾಂಪೂ ಥರ ಯೂಸ್ ಮಾಡಬೇಕಾಗ್ತದೆ. ಇದನ್ನು ಹೇಗೆ ಅಂತ ನಾನು ತಿಳಿಸ್ತೀನಿ. ಅದಕ್ಕಿಂತ ಮುಂಚೆ ಯಾರು ಹೊಸಬ್ರು ನನ್ನ ಚಾನಲ್ ನೋಡ್ತಾ ಇದ್ದವರಿಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಮರೆಯದೆ ಪ್ರೆಸ್ ಮಾಡಿ. ಈಗ ಯಾವುದು ಅಂತ ನಾನು ಹೇಳ್ತೀನಿ. ಫಸ್ಟು ಒಂದು ಪಾತ್ರೆಯಲ್ಲಿ 1 ಟೀ ಸ್ಪೂನಷ್ಟು ಮೆಂತ್ಯಕಾಳು ಹಾಕ್ಕೊಳ್ಳಿ. ಆಮೇಲೆ ಗ್ರೀನ್ ಟೀ ಪುಡಿ 1 ಟೀ ಸ್ಪೂನಷ್ಟು, ಇಲ್ಲ ಹಂಗೆ ಡಿಪ್ ಸಹ ಸಿಗ್ತಾವೆ, ಅದನ್ನು 2 ಕಟ್ ಮಾಡಿ ಅದಕ್ಕೆ ಹಾಕ್ಕೊಳ್ಳಿ. ಗ್ರೀನ್ ಟೀನ ಹಾಕಿ ಅದನ್ನು ಚೆನ್ನಾಗಿ ನೀರು ಒಂದು ಅರ್ಧ ಗ್ಲಾಸ್ನಷ್ಟು ನೀರು ಹಾಕಿಬಿಟ್ಟು ಚೆನ್ನಾಗಿ ಕುದಿಸಿ ಒಂದು 10 ನಿಮಿಷ, ಒಂದು 5ರಿಂದ ಒಂದು 7-8 ನಿಮಿಷ ಕುದಿಸಿದ ಆದಮೇಲೆ ಅದನ್ನು ತಣ್ಣಗಾದಮೇಲೆ ಅದಕ್ಕೆ 1 ಟೀ ಸ್ಪೂನಷ್ಟು ಕೋಕೋನಟ್ ಆಯಿಲ್ ಹಾಕಿ, ಆಮೇಲೆ ನೀವು ಮನೆಯಲ್ಲಿ ಯಾವುದು ಶಾಂಪು ಯೂಸ್ ಮಾಡ್ತಿರಲ್ಲ ಆ ಶಾಂಪೂನ 1 ಟೀ ಸ್ಪೂನಷ್ಟು ಹಾಕ್ಕೊಂಡು ಎಲ್ಲವನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಇದನ್ನೇ ನೀವು ತಲೆಗೆ ಹಚ್ಕೊಂಡು ತಲೆ ಸ್ನಾನ ಮಾಡ್ಬೋದು. ಈ ಥರ ನೀವು ವಾರದಲ್ಲಿ ಒಂದು 2ರಿಂದ 3 ಸರಿ ನೀವು ಮಾಡ್ತಾ ಬನ್ನಿ. ನೀವು ಖಂಡಿತ ನಿಮ್ಮ ಕೂದಲು ಉದ್ದವಾಗಿ ಬರ್ತದೆ, ಆಮೇಲೆ ಕೂದಲು ಹೊಳಿತದೆ, ಆಮೇಲೆ ತಲೆ ಹೊಟ್ಟು ಸಹ ನಿವಾರಣೆ ಆಗ್ತದೆ. ಇದನ್ನು ಖಂಡಿತ ಮಾಡಿ ನೋಡಿ. ಆಮೇಲೆ ಇದೇ ಥರ ಇದನ್ನು ವಾರದಲ್ಲಿ 2ರಿಂದ 3 ಸರಿ ಮಾಡ್ತಾ ಬರಬೇಕು. ಆಮೇಲೆ ಇದೇ ಥರ ಮತ್ತೆ ಉಪಯುಕ್ತ ಮಾಹಿತಿ ಯಾವುದಾದ್ರೂ ಬೇಕಾದರೆ ಕಮೆಂಟ್ಸ್ ಮಾಡಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಲು ಪ್ರಯತ್ನ ಮಾಡ್ತೀನಿ. ಆಮೇಲೆ ಈ ವಿಡಿಯೋವನ್ನು ನೀವು ನೋಡಿದ್ದಕ್ಕಾಗಿರಬಹುದು ಮತ್ತು ನಿಮಗೆಲ್ಲರಿಗೂ ಈ ವಿಡಿಯೋ ಮುಕ್ತಾಯ ಮಾಡ್ತಾ ನನ್ನ ಧನ್ಯವಾದಗಳನ್ನು ತಿಳಿಸಲು ಬಯಸುವೆನು.